ರಷ್ಯಾದಿಂದ ತೈಲ ಖರೀದಿ ಮಾಡುವ ರಾಷ್ಟ್ರಗಳ ಮೇಲೆ ಅಂದರೆ ಭಾರತ, ಚೀನಾ ಮತ್ತು ಬ್ರೆಜಿಲ್ ಮೇಲೆ ಅಮೆರಿಕ %500ರಷ್ಟು ಟ್ಯಾಕ್ಸ್ ಟ್ಯಾರಿಫ್ ಸುಂಕ ಹೇರೋದಕ್ಕೆ ಮುಂದಾಗಿದೆ. ಇದು ಭಾರತದ ಮೇಲೆ ಅಮೆರಿಕ ನಡೆಸ್ತಾ ಇರುವಂಥ ನೇರ ದಾಳಿ. ಅಮೆರಿಕ ಈ ಸುಂಕಾಸ್ತ್ರದ ಹಿಂದಿನ ಉದ್ದೇಶ ಏನು, ಭಾರತಕ್ಕೆ ಇದರಿಂದ ಆಗುವ ಎಫೆಕ್ಟ್ ಏನು, ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಮತ್ತೆ ಶುರು. ಭಾರತಕ್ಕೆ ಬೀಳುತ್ತಾ %500ರಷ್ಟು ಸುಂಕ ಬರೆ. ಲಗಾಮು ಇಲ್ಲದ ಕುದುರೆ ತರಹ ಆಡೋ ಟ್ರಂಪ್ ಈಗ ಭಾರತದ ಮೇಲೆ %500ರಷ್ಟು ಸುಂಕ ಹೇರುವ ಎಚ್ಚರಿಕೆ ಕೊಟ್ಟಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ, ಇಲ್ಲ %500ರಷ್ಟು ಸುಂಕ ಫೇಸ್ ಮಾಡಿ ಅನ್ನುತ್ತಿದೆ ಅಮೆರಿಕ. ಭಾರತ ಟಾರ್ಗೆಟ್ ಯಾಕೆ? ಇದು ಮೇಲ್ನೋಟಕ್ಕೆ ರಷ್ಯಾ ವಿರುದ್ಧ ಸಮರ ಅಂತ ಅನ್ನಿಸಬಹುದು. ಆದರೆ ಮೊದಲ ಟಾರ್ಗೆಟ್ ಭಾರತ. ಸುಂಕ ವಿಚಾರದಲ್ಲಿ ಚೀನಾ ವಿರುದ್ಧ ಸಾಫ್ಟ್ ನೀತಿ ಅನುಸರಿಸ್ತಾ ಇದೆ ಅಮೆರಿಕ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಯುದ್ಧ ಶುರು. ರಷ್ಯಾದಿಂದ ತೈಲ ಖರೀದಿಸುವ ರಾಷ್ಟ್ರಗಳ ವಿರುದ್ಧ %500ರಷ್ಟು ಸುಂಕ ವಿಧಿಸುವ ಪ್ರಸ್ತಾವಕ್ಕೆ ಅಮೆರಿಕ ಅನುಮೋದನೆ ಕೊಟ್ಟಿದೆ. ಅದರ ಪ್ರಕಾರ ಯಾವುದೇ ಕ್ಷಣದಲ್ಲೂ ಅಮೆರಿಕವು ಭಾರತದ ಮೇಲೆ %500ರಷ್ಟು ಸುಂಕ ವಿಧಿಸಬಹುದು. ಅಂದರೆ ಅಮೆರಿಕಾಗೆ ರಫ್ತಾಗುವ ಸರಕಿನ ಮೌಲ್ಯ ಅಮೆರಿಕದಲ್ಲಿ 500 ಪಟ್ಟು ಹೆಚ್ಚಾಗುತ್ತದೆ. ಅಂದರೆ ಸಿಂಪಲ್ ಆಗಿ ಅಮೆರಿಕ ಮಾರುಕಟ್ಟೆಯಲ್ಲಿ ಭಾರತೀಯ ಸರಕುಗಳಿಗೆ ಯಾವುದೇ ಎಂಟ್ರಿ ಸಿಗಲ್ಲ. ಸಿಕ್ಕರೂ ಅದರಿಂದ ಲಾಭ ಇರಲ್ಲ. ಈಗಾಗಲೇ ಭಾರತ %50ರಷ್ಟು ಸುಂಕ ಫೇಸ್ ಮಾಡ್ತಾ ಇದೆ. ಅಮೆರಿಕದ ಸುಂಕ ಸಮರದ ಹಿಂದಿರುವ ಗುಟ್ಟೇನು? ರಷ್ಯಾದಿಂದ ಭಾರತ ಕಚ್ಚಾ ತೈಲ ಖರೀದಿಸಬಾರದು ಎಂಬುದು ಅಮೆರಿಕದ ಮುಖ್ಯ ಉದ್ದೇಶ. ಜೊತೆಗೆ ರಷ್ಯಾ ಜೊತೆ ವಾಣಿಜ್ಯ ವ್ಯವಹಾರ ಕಡಿಮೆ ಮಾಡಬೇಕು ಅನ್ನುವುದು ಕೂಡ. ಜೊತೆಗೆ ಅಮೆರಿಕ ಹಾಕಿದ ಷರತ್ತಿನಲ್ಲಿ ಭಾರತ ಮುಕ್ತ ವ್ಯಾಪಾರಕ್ಕೆ ಒಪ್ಪಿಗೆ ನೀಡಿಲ್ಲ. ಭಾರತದ ಡೈರಿ ವಲಯಕ್ಕೆ ಅಮೆರಿಕ ಎಂಟ್ರಿ ಕೊಡುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹೀಗಾಗಿ ಈ ಸುಂಕ ದಾಳಿಯ ಮೂಲಕ ಡೈರಿ ವಲಯಕ್ಕೆ ಎಂಟ್ರಿ ಆಗಲು ಅಮೆರಿಕ ಪ್ಲಾನ್ ಮಾಡಿದೆ. ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಭಾರತವನ್ನು ಬಗ್ಗಿಸಲು ತಂತ್ರ ಹೆಣೆದಿದೆ. ಅದಕ್ಕೆ ಸುಂಕಾಸ್ತ್ರವನ್ನು ಹೂಡ್ತಾ ಇದೆ. ಇದುವರೆಗೆ ಸುಂಕ ಸಮರ ಗೆದ್ದ ಭಾರತ. ಈ ಹಿಂದೆ ಅಮೆರಿಕ ಹೂಡಿದ %50ರಷ್ಟು ಸುಂಕ ಸಮರವನ್ನು ಭಾರತ ಗೆದ್ದಿತ್ತು. ಅಮೆರಿಕ ಬಿಟ್ಟು ಬೇರೆ ಮಾರುಕಟ್ಟೆಗೆ ತನ್ನ ಸರಕುಗಳನ್ನು ಶಿಫ್ಟ್ ಮಾಡಿತ್ತು. ಹೊಸ ಕಸ್ಟಮರ್ಗಳನ್ನು ಹುಡುಕುವ ಭಾರತ ಯಶಸ್ವಿಯಾಗಿತ್ತು. ಸುಂಕದ ಹೊರತಾಗಿಯೂ ರಫ್ತು ಪ್ರಮಾಣದಲ್ಲಿ ಏರಿಕೆ ಕಂಡು ಭಾರತದ GDP 7.9ಕ್ಕೆ ಏರಿಕೆಯಾಗಿತ್ತು. %50ರಷ್ಟು ಸುಂಕದ ಸಮರ ಭಾರತ ಗೆದ್ದಿತ್ತು. ಇದು ಸಹಜವಾಗಿ ಟ್ರಂಪ್ ಹೊಟ್ಟೆ ಉರಿಗೆ ಕಾರಣವಾಗಿತ್ತು. ಹಾಗಾಗಿ %500ರಷ್ಟು ಸುಂಕ ಹೇರಲು ಹೊರಟಿದೆ ಅಮೆರಿಕ. ಆದರೆ ಈ ಬಗ್ಗೆ ಯಾವುದೇ ಉದ್ವೇಗದ ಪ್ರತಿಕ್ರಿಯೆ ನೀಡದಿರಲು ಭಾರತ ನಿರ್ಧರಿಸಿದೆ. ಟ್ರಂಪ್ ಹುಚ್ಚಾಟಕ್ಕೆ ಮೌನದಿಂದಲೇ ತಿರುಗೇಟು ನೀಡಲು ತೀರ್ಮಾನಿಸಿದೆ. ಜೊತೆಗೆ ಟ್ರಂಪ್ ಸುಂಕಾಸ್ತ್ರವನ್ನು ಮತ್ತೆ ವಿಫಲಗೊಳಿಸಲು ರಣತಂತ್ರವನ್ನು ರೂಪಿಸುತ್ತಿದೆ. ಅಮೆರಿಕ ಎಷ್ಟೇ ಹಾರಾಡಿದರೂ ಭಾರತ ಶಾಂತವಾಗಿಯೇ ಎಲ್ಲವನ್ನ ಅವಲೋಕಿಸುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಷ್ಯಾದಿಂದ ತೈಲ ಖರೀದಿ ಮಾಡುವ ರಾಷ್ಟ್ರಗಳ ಮೇಲೆ ಅಂದರೆ ಭಾರತ, ಚೀನಾ ಮತ್ತು ಬ್ರೆಜಿಲ್ ಮೇಲೆ ಅಮೆರಿಕ %500ರಷ್ಟು ಟ್ಯಾಕ್ಸ್ ಟ್ಯಾರಿಫ್ ಸುಂಕ ಹೇರೋದಕ್ಕೆ ಮುಂದಾಗಿದೆ. ಇದು ಭಾರತದ ಮೇಲೆ ಅಮೆರಿಕ ನಡೆಸ್ತಾ ಇರುವಂಥ ನೇರ ದಾಳಿ. ಅಮೆರಿಕ ಈ ಸುಂಕಾಸ್ತ್ರದ ಹಿಂದಿನ ಉದ್ದೇಶ ಏನು, ಭಾರತಕ್ಕೆ ಇದರಿಂದ ಆಗುವ ಎಫೆಕ್ಟ್ ಏನು, ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಮತ್ತೆ ಶುರು. ಭಾರತಕ್ಕೆ ಬೀಳುತ್ತಾ %500ರಷ್ಟು ಸುಂಕ ಬರೆ. ಲಗಾಮು ಇಲ್ಲದ ಕುದುರೆ ತರಹ ಆಡೋ ಟ್ರಂಪ್ ಈಗ ಭಾರತದ ಮೇಲೆ %500ರಷ್ಟು ಸುಂಕ ಹೇರುವ ಎಚ್ಚರಿಕೆ ಕೊಟ್ಟಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ, ಇಲ್ಲ %500ರಷ್ಟು ಸುಂಕ ಫೇಸ್ ಮಾಡಿ ಅನ್ನುತ್ತಿದೆ ಅಮೆರಿಕ. ಭಾರತ ಟಾರ್ಗೆಟ್ ಯಾಕೆ? ಇದು ಮೇಲ್ನೋಟಕ್ಕೆ ರಷ್ಯಾ ವಿರುದ್ಧ ಸಮರ ಅಂತ ಅನ್ನಿಸಬಹುದು. ಆದರೆ ಮೊದಲ ಟಾರ್ಗೆಟ್ ಭಾರತ. ಸುಂಕ ವಿಚಾರದಲ್ಲಿ ಚೀನಾ ವಿರುದ್ಧ ಸಾಫ್ಟ್ ನೀತಿ ಅನುಸರಿಸ್ತಾ ಇದೆ ಅಮೆರಿಕ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಯುದ್ಧ ಶುರು. ರಷ್ಯಾದಿಂದ ತೈಲ ಖರೀದಿಸುವ ರಾಷ್ಟ್ರಗಳ ವಿರುದ್ಧ %500ರಷ್ಟು ಸುಂಕ ವಿಧಿಸುವ ಪ್ರಸ್ತಾವಕ್ಕೆ ಅಮೆರಿಕ ಅನುಮೋದನೆ ಕೊಟ್ಟಿದೆ. ಅದರ ಪ್ರಕಾರ ಯಾವುದೇ ಕ್ಷಣದಲ್ಲೂ ಅಮೆರಿಕವು ಭಾರತದ ಮೇಲೆ %500ರಷ್ಟು ಸುಂಕ ವಿಧಿಸಬಹುದು. ಅಂದರೆ ಅಮೆರಿಕಾಗೆ ರಫ್ತಾಗುವ ಸರಕಿನ ಮೌಲ್ಯ ಅಮೆರಿಕದಲ್ಲಿ 500 ಪಟ್ಟು ಹೆಚ್ಚಾಗುತ್ತದೆ. ಅಂದರೆ ಸಿಂಪಲ್ ಆಗಿ ಅಮೆರಿಕ ಮಾರುಕಟ್ಟೆಯಲ್ಲಿ ಭಾರತೀಯ ಸರಕುಗಳಿಗೆ ಯಾವುದೇ ಎಂಟ್ರಿ ಸಿಗಲ್ಲ. ಸಿಕ್ಕರೂ ಅದರಿಂದ ಲಾಭ ಇರಲ್ಲ. ಈಗಾಗಲೇ ಭಾರತ %50ರಷ್ಟು ಸುಂಕ ಫೇಸ್ ಮಾಡ್ತಾ ಇದೆ. ಅಮೆರಿಕದ ಸುಂಕ ಸಮರದ ಹಿಂದಿರುವ ಗುಟ್ಟೇನು?
ರಷ್ಯಾದಿಂದ ಭಾರತ ಕಚ್ಚಾ ತೈಲ ಖರೀದಿಸಬಾರದು ಎಂಬುದು ಅಮೆರಿಕದ ಮುಖ್ಯ ಉದ್ದೇಶ. ಜೊತೆಗೆ ರಷ್ಯಾ ಜೊತೆ ವಾಣಿಜ್ಯ ವ್ಯವಹಾರ ಕಡಿಮೆ ಮಾಡಬೇಕು ಅನ್ನುವುದು ಕೂಡ. ಜೊತೆಗೆ ಅಮೆರಿಕ ಹಾಕಿದ ಷರತ್ತಿನಲ್ಲಿ ಭಾರತ ಮುಕ್ತ ವ್ಯಾಪಾರಕ್ಕೆ ಒಪ್ಪಿಗೆ ನೀಡಿಲ್ಲ. ಭಾರತದ ಡೈರಿ ವಲಯಕ್ಕೆ ಅಮೆರಿಕ ಎಂಟ್ರಿ ಕೊಡುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹೀಗಾಗಿ ಈ ಸುಂಕ ದಾಳಿಯ ಮೂಲಕ ಡೈರಿ ವಲಯಕ್ಕೆ ಎಂಟ್ರಿ ಆಗಲು ಅಮೆರಿಕ ಪ್ಲಾನ್ ಮಾಡಿದೆ. ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಭಾರತವನ್ನು ಬಗ್ಗಿಸಲು ತಂತ್ರ ಹೆಣೆದಿದೆ. ಅದಕ್ಕೆ ಸುಂಕಾಸ್ತ್ರವನ್ನು ಹೂಡ್ತಾ ಇದೆ. ಇದುವರೆಗೆ ಸುಂಕ ಸಮರ ಗೆದ್ದ ಭಾರತ. ಈ ಹಿಂದೆ ಅಮೆರಿಕ ಹೂಡಿದ 50% ಸುಂಕ ಸಮರವನ್ನು ಭಾರತ ಗೆದ್ದಿತ್ತು. ಅಮೆರಿಕ ಬಿಟ್ಟು ಬೇರೆ ಮಾರುಕಟ್ಟೆಗೆ ತನ್ನ ಸರಕುಗಳನ್ನು ಶಿಫ್ಟ್ ಮಾಡಿತ್ತು. ಹೊಸ ಕಸ್ಟಮರ್ಗಳನ್ನು ಹುಡುಕುವ ಭಾರತ ಯಶಸ್ವಿಯಾಗಿತ್ತು. ಸುಂಕದ ಹೊರತಾಗಿಯೂ ರಫ್ತು ಪ್ರಮಾಣದಲ್ಲಿ ಏರಿಕೆ ಕಂಡು ಭಾರತದ GDP 7.9ಕ್ಕೆ ಏರಿಕೆಯಾಗಿತ್ತು. 50% ಸುಂಕದ ಸಮರ ಭಾರತ ಗೆದ್ದಿತ್ತು. ಇದು ಸಹಜವಾಗಿ ಟ್ರಂಪ್ ಹೊಟ್ಟೆ ಉರಿಗೆ ಕಾರಣವಾಗಿತ್ತು. ಹಾಗಾಗಿ 500% ಸುಂಕ ಹೇರಲು ಹೊರಟಿದೆ ಅಮೆರಿಕ. ಆದರೆ ಈ ಬಗ್ಗೆ ಯಾವುದೇ ಉದ್ವೇಗದ ಪ್ರತಿಕ್ರಿಯೆ ನೀಡದಿರಲು ಭಾರತ ನಿರ್ಧರಿಸಿದೆ. ಟ್ರಂಪ್ ಹುಚ್ಚಾಟಕ್ಕೆ ಮೌನದಿಂದಲೇ ತಿರುಗೇಟು ನೀಡಲು ತೀರ್ಮಾನಿಸಿದೆ. ಜೊತೆಗೆ ಟ್ರಂಪ್ ಸುಂಕಾಸ್ತ್ರವನ್ನು ಮತ್ತೆ ವಿಫಲಗೊಳಿಸಲು ರಣತಂತ್ರವನ್ನು ರೂಪಿಸುತ್ತಿದೆ. ಅಮೆರಿಕ ಎಷ್ಟೇ ಹಾರಾಡಿದರೂ ಭಾರತ ಶಾಂತವಾಗಿಯೇ ಎಲ್ಲವನ್ನ ಅವಲೋಕಿಸುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಷ್ಯಾದಿಂದ ತೈಲ ಖರೀದಿ ಮಾಡುವ ರಾಷ್ಟ್ರಗಳ ಮೇಲೆ ಅಂದರೆ ಭಾರತ, ಚೀನಾ ಮತ್ತು ಬ್ರೆಜಿಲ್ ಮೇಲೆ ಅಮೆರಿಕ 500% ಟ್ಯಾಕ್ಸ್ ಟ್ಯಾರಿಫ್ ಸುಂಕ ಹೇರೋದಕ್ಕೆ ಮುಂದಾಗಿದೆ. ಇದು ಭಾರತದ ಮೇಲೆ ಅಮೆರಿಕ ನಡೆಸ್ತಾ ಇರುವಂಥ ನೇರ ದಾಳಿ. ಅಮೆರಿಕ ಈ ಸುಂಕಾಸ್ತ್ರದ ಹಿಂದಿನ ಉದ್ದೇಶ ಏನು, ಭಾರತಕ್ಕೆ ಇದರಿಂದ ಆಗುವ ಎಫೆಕ್ಟ್ ಏನು, ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಮತ್ತೆ ಶುರು. ಭಾರತಕ್ಕೆ ಬೀಳುತ್ತಾ 500% ಸುಂಕ ಬರೆ. ಲಗಾಮು ಇಲ್ಲದ ಕುದುರೆ ತರಹ ಆಡೋ ಟ್ರಂಪ್ ಈಗ ಭಾರತದ ಮೇಲೆ 500% ಸುಂಕ ಹೇರುವ ಎಚ್ಚರಿಕೆ ಕೊಟ್ಟಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ, ಇಲ್ಲ 500% ಸುಂಕ ಫೇಸ್ ಮಾಡಿ ಅನ್ನುತ್ತಿದೆ ಅಮೆರಿಕ. ಭಾರತ ಟಾರ್ಗೆಟ್ ಯಾಕೆ? ಇದು ಮೇಲ್ನೋಟಕ್ಕೆ ರಷ್ಯಾ ವಿರುದ್ಧ ಸಮರ ಅಂತ ಅನ್ನಿಸಬಹುದು. ಆದರೆ ಮೊದಲ ಟಾರ್ಗೆಟ್ ಭಾರತ. ಸುಂಕ ವಿಚಾರದಲ್ಲಿ ಚೀನಾ ವಿರುದ್ಧ ಸಾಫ್ಟ್ ನೀತಿ ಅನುಸರಿಸ್ತಾ ಇದೆ ಅಮೆರಿಕ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಯುದ್ಧ ಶುರು. ರಷ್ಯಾದಿಂದ ತೈಲ ಖರೀದಿಸುವ ರಾಷ್ಟ್ರಗಳ ವಿರುದ್ಧ 500% ಸುಂಕ ವಿಧಿಸುವ ಪ್ರಸ್ತಾವಕ್ಕೆ ಅಮೆರಿಕ ಅನುಮೋದನೆ ಕೊಟ್ಟಿದೆ. ಅದರ ಪ್ರಕಾರ ಯಾವುದೇ ಕ್ಷಣದಲ್ಲೂ ಅಮೆರಿಕವು ಭಾರತದ ಮೇಲೆ 500% ಸುಂಕ ವಿಧಿಸಬಹುದು. ಅಂದರೆ ಅಮೆರಿಕಾಗೆ ರಫ್ತಾಗುವ ಸರಕಿನ ಮೌಲ್ಯ ಅಮೆರಿಕದಲ್ಲಿ 500 ಪಟ್ಟು ಹೆಚ್ಚಾಗುತ್ತದೆ. ಅಂದರೆ ಸಿಂಪಲ್ ಆಗಿ ಅಮೆರಿಕ ಮಾರುಕಟ್ಟೆಯಲ್ಲಿ ಭಾರತೀಯ ಸರಕುಗಳಿಗೆ ಯಾವುದೇ ಎಂಟ್ರಿ ಸಿಗಲ್ಲ. ಸಿಕ್ಕರೂ ಅದರಿಂದ ಲಾಭ ಇರಲ್ಲ. ಈಗಾಗಲೇ ಭಾರತ 50% ಸುಂಕ ಫೇಸ್ ಮಾಡ್ತಾ ಇದೆ. ಅಮೆರಿಕದ ಸುಂಕ ಸಮರದ ಹಿಂದಿರುವ ಗುಟ್ಟೇನು? ರಷ್ಯಾದಿಂದ ಭಾರತ ಕಚ್ಚಾ ತೈಲ ಖರೀದಿಸಬಾರದು ಎಂಬುದು ಅಮೆರಿಕದ ಮುಖ್ಯ ಉದ್ದೇಶ. ಜೊತೆಗೆ ರಷ್ಯಾ ಜೊತೆ ವಾಣಿಜ್ಯ ವ್ಯವಹಾರ ಕಡಿಮೆ ಮಾಡಬೇಕು ಅನ್ನುವುದು ಕೂಡ. ಜೊತೆಗೆ ಅಮೆರಿಕ ಹಾಕಿದ ಷರತ್ತಿನಲ್ಲಿ ಭಾರತ ಮುಕ್ತ ವ್ಯಾಪಾರಕ್ಕೆ ಒಪ್ಪಿಗೆ ನೀಡಿಲ್ಲ. ಭಾರತದ ಡೈರಿ ವಲಯಕ್ಕೆ ಅಮೆರಿಕ ಎಂಟ್ರಿ ಕೊಡುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹೀಗಾಗಿ ಈ ಸುಂಕ ದಾಳಿಯ ಮೂಲಕ ಡೈರಿ ವಲಯಕ್ಕೆ ಎಂಟ್ರಿ ಆಗಲು ಅಮೆರಿಕ ಪ್ಲಾನ್ ಮಾಡಿದೆ. ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಭಾರತವನ್ನು ಬಗ್ಗಿಸಲು ತಂತ್ರ ಹೆಣೆದಿದೆ. ಅದಕ್ಕೆ ಸುಂಕಾಸ್ತ್ರವನ್ನು ಹೂಡ್ತಾ ಇದೆ. ಇದುವರೆಗೆ ಸುಂಕ ಸಮರ ಗೆದ್ದ ಭಾರತ. ಈ ಹಿಂದೆ ಅಮೆರಿಕ ಹೂಡಿದ 50% ಸುಂಕ ಸಮರವನ್ನು ಭಾರತ ಗೆದ್ದಿತ್ತು. ಅಮೆರಿಕ ಬಿಟ್ಟು ಬೇರೆ ಮಾರುಕಟ್ಟೆಗೆ ತನ್ನ ಸರಕುಗಳನ್ನು ಶಿಫ್ಟ್ ಮಾಡಿತ್ತು. ಹೊಸ ಕಸ್ಟಮರ್ಗಳನ್ನು ಹುಡುಕುವ ಭಾರತ ಯಶಸ್ವಿಯಾಗಿತ್ತು. ಸುಂಕದ ಹೊರತಾಗಿಯೂ ರಫ್ತು ಪ್ರಮಾಣದಲ್ಲಿ ಏರಿಕೆ ಕಂಡು ಭಾರತದ GDP 7.9ಕ್ಕೆ ಏರಿಕೆಯಾಗಿತ್ತು. 50% ಸುಂಕದ ಸಮರ ಭಾರತ ಗೆದ್ದಿತ್ತು. ಇದು ಸಹಜವಾಗಿ ಟ್ರಂಪ್ ಹೊಟ್ಟೆ ಉರಿಗೆ ಕಾರಣವಾಗಿತ್ತು. ಹಾಗಾಗಿ 500% ಸುಂಕ ಹೇರಲು ಹೊರಟಿದೆ ಅಮೆರಿಕ. ಆದರೆ ಈ ಬಗ್ಗೆ ಯಾವುದೇ ಉದ್ವೇಗದ ಪ್ರತಿಕ್ರಿಯೆ ನೀಡದಿರಲು ಭಾರತ ನಿರ್ಧರಿಸಿದೆ. ಟ್ರಂಪ್ ಹುಚ್ಚಾಟಕ್ಕೆ ಮೌನದಿಂದಲೇ ತಿರುಗೇಟು ನೀಡಲು ತೀರ್ಮಾನಿಸಿದೆ. ಜೊತೆಗೆ ಟ್ರಂಪ್ ಸುಂಕಾಸ್ತ್ರವನ್ನು ಮತ್ತೆ ವಿಫಲಗೊಳಿಸಲು ರಣತಂತ್ರವನ್ನು ರೂಪಿಸುತ್ತಿದೆ. ಅಮೆರಿಕ ಎಷ್ಟೇ ಹಾರಾಡಿದರೂ ಭಾರತ ಶಾಂತವಾಗಿಯೇ ಎಲ್ಲವನ್ನ ಅವಲೋಕಿಸುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.